ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಪರ್ಸೆಪ್ಟ್ರಾನ್ ಯೂಸಿಂಗ್ ಆ್ಯಂಡ್ ಗೇಟನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದನ್ನು ಪ್ರಾಬ್ಲಮ್ಸ್ ಆಗಿ ಕೊಡ್ತಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಮೊದಲನಿಗೆ ವಿ ಹ್ಯಾವ್ ಗಿವನ್ W1, W2, ಥ್ರೆಶೋಲ್ಡ್ ಮತ್ತು ಲರ್ನಿಂಗ್ ರೇಟ್ ಇಷ್ಟನ್ನು ಕೊಡಲಾಗಿದೆ. ಸೊ ನಮಗೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಬೇಕಾಗುತ್ತೆ. ಸೊ ಆ ಫಾರ್ಮುಲಾ ಯಾವುದು ಅಂದರೆ WI ಈಸ್ ಈಕ್ವಲ್ ಟು WI ಪ್ಲಸ್ ಎನ್ ಟಿ ಮೈನಸ್ ಟೀಟಾ XI. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಈ ಫಾರ್ಮುಲಾ ಯೂಸ್ ಆಗುತ್ತೆ. ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಮಗೆ ಹ್ಯಾಂಡ್ ಗೇಟಿಂದ ಸಾಲ್ವ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟು ಲಾಜಿಕ್ ಆಫ್ ಹ್ಯಾಂಡ್ ಗೇಟ್ನ ಬರ್ಕೊಳ್ಳೋಣ. ಲಾಜಿಕ್ ಟೇಬಲ್ A B 0 0 0 1 1 0 1 1. ಸೊ ಇದಕ್ಕೇನಾಗುತ್ತೆ A ಪ್ಲಸ್ B ಬರಬೇಕು ಅಂದರೆ 0 0 0 0 1 0 1 0 0 1 1 1. ಸೊ ನಮಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಹೋಗಬೇಕು. ಈ ಏನು ಕಂಡೀಷನ್ಸ್ ಇದೆ ಈ ಕಂಡೀಷನ್ಸ್ನ ನಾವು ಸ್ಯಾಟಿಸ್ಫೈ ಮಾಡ್ತಾ ಹೋಗಬೇಕು. ಸೊ ಮೊದಲಿಗೆ ಹೇಗಾಗುತ್ತೆ, ಎ ಮತ್ತು ಬಿ ಇಂದ ಪರ್ಸೆಪ್ಟ್ರಾನ್ ಸ್ಟಾರ್ಟ್ ಆದರೆ ಇಲ್ಲಿ ನಮಗೆ ಆ್ಯಂಡ್ ಗೇಟ್ ಬರುತ್ತೆ. ಆ್ಯಂಡ್ ಗೇಟಿಂದ ನಾವು ಔಟ್ಪುಟ್ನ ತೆಗಿಬೇಕಾಗತ್ತೆ. ಸೊ ನಮಗಿಲ್ಲಿ ವೆಯ್ಟ್ ಆಫ್ ಮೊದಲನೇದು ಏನು ಕೊಟ್ಟಿದ್ದಾರೆ, ಮೊದಲನೇ ವೆಯ್ಟು 1.2, ಮೊದಲನೇ ವೆಯ್ಟ್ 1.2. ಎರಡನೇ ವೆಯ್ಟ್ W2 ಏನು ಕೊಟ್ಟಿದ್ದಾರೆ 0.6. ಸೊ ಇಷ್ಟು ನಮಗೆ ಕೊಟ್ಟಿರುವಂಥದ್ದು. ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು? ಸೊ ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ 0 A ಇಂಟು ನಮಗೆ ಕೊಟ್ಟಿರೋ ಮೊದಲನೇ ವೆಯ್ಟ್ ಏನು 1.2 ಪ್ಲಸ್ ಬಿ ಏನು ಕೊಟ್ಟಿದ್ದಾರೆ 0 ಇಂಟು ಬಿನ ವ್ಯಾಲ್ಯೂ ಏನು 0.6. ಸೊ ನಮಗೇನು ಬಂತು 0 ಬಂತು. ಸೊ ಒಂದು ಲಾಜಿಕನ್ನು ತಲೆಯಲ್ಲಿ ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಇದರಲ್ಲಿ ಏನಾದರೂ ಥ್ರೆಶೋಲ್ಡ್ ವ್ಯಾಲ್ಯೂ 0 ಬಂದರೆ ಅಂದರೆ W1 X1 ಪ್ಲಸ್ W2 X2. W1 X1 ಅಂದ್ರೇನು, W1 X1 ಪ್ಲಸ್ W2 X2 ಈಸ್ ಈಕ್ವಲ್ ಟು 0 ಬಂದರೆ ನಾವು ಅಂದರೆ ನಾವು ಈ ಕಂಡೀಷನ್ಸ್ ಏನಾದ್ರು ಸ್ಯಾಟಿಸ್ಫೈ ಆದರೆ 0 ಅಂತ ಹಾಕ್ತೀವಿ, ಇಲ್ಲ ಅಂದರೆ 1 ಅಂತ ಹಾಕ್ತೀವಿ. ಸೊ ಇದನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಸೊ ನೆಕ್ಸ್ಟ್ 0 ಬಂದಿದೆ, ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಎರಡನೇ ಕಂಡೀಷನ್ನಿಗೆ ಹೋಗೋಣ. ಸೊ 0 ಇಂಟು 1.2 ಪ್ಲಸ್ 1 ಇಂಟು 0.6 ಏನಾಯಿತು 0 ಆಯಿತು. ನಮಗೆ ಕಂಡೀಷನ್ ಏನಂತ ಇರೋದು 0 ಆಗಿದೆ. ನಮಗಿವಾಗ ವ್ಯಾಲ್ಯೂ ಬಂತು 0. ಅಂದರೆ ಏನು ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇತ್ತು ಅಂತ ಅಂದ್ಕೊಳ್ಳಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇತ್ತು ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಅಂತ ಅರ್ಥ. ನಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಬಂತು ಅಂದರೆ ಆ್ಯಂಡ್ ಗೇಟಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಲ್ಲ. ಆವಾಗ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ ಇಲ್ಲಿ ನಮಗೆ ಬಂದಿರೋ ಆನ್ಸರ್ ಏನು 0.6 ಈಸ್ ಲೆಸ್ ದ್ಯಾನ್ 1. ಅದಕ್ಕೋಸ್ಕರ ನಾವೇನಂತ ಬರೀಬೇಕು, ಸೊ ವಿಚ್ ಈಸ್ ಈಕ್ವಲ್ ಟು 0. ಲೆಸ್ ದೆನ್ 1 ಬಂದರೆ 0 ಅಂತಲೇ ಬರೀಬೇಕು. ಗ್ರೇಟರ್ ದ್ಯಾನ್ 1 ಬಂದರೆ 1 ಅಂತ ಬರೀಬೇಕು. ಥ್ರೆಶೋಲ್ಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂದರೆ 0 ಅಂತ ಬರೀಬೇಕು. ಗ್ರೇಟರ್ ದ್ಯಾನ್ 1 ಆರ್ ಈಕ್ವಲ್ ಟು 1 ಅಂತ ಬಂದರೆ 1 ಅಂತ ಬರೀಬೇಕು. ಸೊ ಮೂರನೇದು ನೋಡ್ತಾ ಹೋಗೋಣ. ಮೂರನೇದು ಅಂದರೆ ಯಾವುದು? ಇದು. ಇವೆರಡು ಕಂಡೀಷನ್ ಆಲ್ರೆಡಿ ಸ್ಯಾಟಿಸ್ಫೈ ಆಯಿತು. 1 ಇಂಟು 1.2 ಪ್ಲಸ್ 0 ಇಂಟು 0.6 ವಿಚ್ ಈಸ್ ಈಕ್ವಲ್ ಟು 1.2. 1.2 ಅಂದರೆ ಏನಾಯಿತು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಬಂತು. ನಮಗೆ ಔಟ್ಪುಟ್ ಏನು ಬಂತು, ಥ್ರೆಶೋಲ್ಡ್ ವ್ಯಾಲ್ಯೂ 1 ಬಂತು. ಆದರೆ ನಮಗೆ ಬರಬೇಕಾಗಿರೋದೇನು 0. ಸೊ ಇಲ್ಲಿ 0 ಬರಲಿಲ್ಲ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. ಅವಾಗ ಏನು ಮಾಡಬೇಕು, ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಹೊಸದಾಗಿ W1 ಮತ್ತು W2 ವ್ಯಾಲ್ಯೂ ಇಲ್ಲೇನು ಕೊಟ್ಟಿದ್ದಾರಲ್ಲ W1 ಮತ್ತು W2 ವ್ಯಾಲ್ಯೂನ ಹೊಸದಾಗಿ ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡ್ಕೊಳೋದು? ಫಾರ್ಮುಲಾ ಏನಿರೋದು ನಮಗೆ WI ಅಂದರೆ W1 ಈಸ್ ಈಕ್ವಲ್ ಟು ಐ. ಇನ್ಕ್ರೀಸ್ ಮಾಡ್ತಾ ಹೋಗೋದು, ಇಟ್ರೇಟ್ ಮಾಡ್ತಾ ಹೋಗೋದು. W1 ಪ್ಲಸ್ ನೀಟಾ ಅಂದರೆ ಏನು, ನೀಟಾ ಅಂದರೆ ಲರ್ನಿಂಗ್ ರೇಟ್. ಸೊ
0.5 ಇಂಟು ನಮಗೆ ಬೇಕಾಗಿರೋ ಥ್ರೆಶೋಲ್ಡ್ ವ್ಯಾಲ್ಯೂ ಏನು 0, ನಮಗೆ ಬೇಕಾಗಿರೋದು 0 ಮೈನಸ್ ನಮಗೆ ಬಂದಿರೋದೇನು 1, ನಮಗೆ ಬೇಕಾಗಿರೋದು ಇಲ್ಲಿ 0 ಬೇಕು, ಆದರೆ ನಮಗೆ ಬಂದಿರೋ ಆನ್ಸರ್ ಏನು 1 ಅಂತ ಬಂದಿದೆ. ಅದಕ್ಕೋಸ್ಕರ ನಾವು 0 - 1 ಇಂಟು ಎಕ್ಸ್ ಐ ಅಂದ್ರೇನು, ಇದು ಮೊದಲನೇದು ಎ ಎಕ್ಸ್ ಐ. ನೆಕ್ಸ್ಟ್ ಬರ್ತಿದ್ರೆ ಆ ಥರ ಹೋಗಬೇಕು. ನಮ್ದು ಇಲ್ಲಿ ಎಕ್ಸ್ ಐ ಏನಿದೆ 1, ಯಾಕಂದರೆ W1 ನಾವು ಕಂಡುಹಿಡಿತಿರೋದು ಇದಕ್ಕೋಸ್ಕರ ವ್ಯಾಲ್ಯೂ ಬೇಕಾದ್ರೆ ಮೂರನೇ ಇಟರೇಷನಲ್ಲಿ ಏನು ಬಂದಿದೆ ಇಲ್ಲಿ 1, ಎ ವ್ಯಾಲ್ಯೂ 1 ಇದೆ, ಅದಕ್ಕೋಸ್ಕರ 1. ಸೊ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಇದೊಂದು ಮಾಡಿದ್ರೆ, ಸೊ W1 ವ್ಯಾಲ್ಯೂ ಏನಿದೆ ನಮಗೆ 1.2 ಪ್ಲಸ್ 0.5 ಇಂಟು 0 - 1 ಇಂಟು 1 ಏನು ಬರುತ್ತೆ ನಮಗೆ 0.7. W1 ವ್ಯಾಲ್ಯೂ 0.7 ಬಂತು. W2 ವ್ಯಾಲ್ಯೂ ಏನು ಬರುತ್ತೆ, W2 ಅಂದರೆ ಏನು, W2 ವ್ಯಾಲ್ಯೂ 0.6 ಪ್ಲಸ್ 0.5 ಇಂಟು ನಮಗೆ ಬೇಕಾಗಿರೋದೇನು ಬೇಕಾದ್ರೆ 0 ಬಂದಿರೋದು 1 ಇಂಟು 0, ಈ ಕಡೆ ಬಿ ವ್ಯಾಲ್ಯೂ 0, ಅದಕ್ಕೋಸ್ಕರ 0.6 ಬರುತ್ತೆ. ನಮಗೆ ಇವಾಗ ಮತ್ತೆ ಹೊಸದಾಗಿ ವ್ಯಾಲ್ಯೂ ಬಂತು W1 ಮತ್ತು W2ದು. ಈಗೇನು ಮಾಡಬೇಕು, ಎ ಬಿ 0.7 0.6 ಇವೆರಡನ್ನ ಯೂಸ್ ಮಾಡ್ಕೊಂಡು ಆ್ಯಂಡ್ ಗೇಟ್ನ ಮಾಡಬೇಕು, ಔಟ್ಪುಟ್ಟಾಗಿ ಆ್ಯಂಡ್ ಗೇಟ್ನ ತರಬೇಕು. ಸೊ ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ಈ ಸ್ಟೆಪ್ನ ಮತ್ತೆ ಕಂಟಿನ್ಯೂ ಮಾಡಿ. ಮೊದಲಿಂದ ಆರ್ ಗೇಟಲ್ಲಿ ಏನು ಬರುತ್ತೆ 0 0 0 1 1 0 1 1, ಆ್ಯಂಡ್ ಗೇಟಲ್ಲಿ 0 0 0 1. ಸೊ ಫಸ್ಟಿಗೆ 0 ಇಂಟು 0.7 ಪ್ಲಸ್ 0 ಇಂಟು 0.6 ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆನ್ಸರ್ ಏನು ಬಂತು 0, ಅಂದರೆ ಥ್ರೆಶೋಲ್ಡ್ ವ್ಯಾಲ್ಯೂ 0 <1 ಇದು ಇರೋದ್ರಿಂದ 0. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಎರಡನೇ ಕಂಡೀಷನ್ 0 ಇಂಟು 0.7 ಪ್ಲಸ್ 1 ಇಂಟು 0.6 ವಿಚ್ ಈಸ್ ಈಕ್ವಲ್ ಟು 0.6. 0.6 <1 ಅಂದರೆ ನಾವೇನು ಬರೀಬೇಕು, ಥ್ರೆಶೋಲ್ಡ್ ವ್ಯಾಲ್ಯೂ 0. ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಮೂರನೇ ಕಂಡೀಷನ್ 0 ಇಂಟು 1 ಇಂಟು 0.7 ಪ್ಲಸ್ 1 ಇಂಟು 0.6 0 ಇಂಟು 0.6 ನಮಗೇನು ವ್ಯಾಲ್ಯೂ ಬಂತು 0.7 ವಿಚ್ ಈಸ್ <1 ಅಂದರೆ ಥ್ರೆಶೋಲ್ಡ್ ವ್ಯಾಲ್ಯೂ 0 ಬಂತು, ಕರೆಕ್ಟ್ ಆಯಿತು. ನೆಕ್ಸ್ಟ್ ನಾಲ್ಕನೇದು 1 ಇಂಟು 0.7 ಪ್ಲಸ್ 1 ಇಂಟು 0.6 ವಿಚ್ ಈಸ್ ಈಕ್ವಲ್ ಟು 1.3 ಏನೋ ಬರುತ್ತೆ. 1.3 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ನಮಗೆ ಥ್ರೆಶೋಲ್ಡ್ ವ್ಯಾಲ್ಯೂ 1 ಇಲ್ಲೂ ಕೂಡ ನಮಗೆ 1 ಬರಬೇಕಿತ್ತು, 1 ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಈಗ ಹೇಗೆ ಬರೆಯೋದು ಥ್ರೆಶೋಲ್ಡ್ ಇದನ್ನು ಪರ್ಸೆಪ್ಟ್ರಾನ್ನ ಹೇಗೆ ಬರೆಯೋದು, ಎ ಬಿ ಫೈನಲ್ ಪರ್ಸೆಪ್ಟ್ರಾನ್ ಇದು, W2 ಈಸ್ ಈಕ್ವಲ್ ಟು 0.6, W1 ಈಸ್ ಈಕ್ವಲ್ ಟು 0.7. ನಾವಿಲ್ಲೇನು ಮಾಡಿದ್ವಿ, ಆ್ಯಂಡ್ ಗೇಟ್ ಅಂದರೆ ಸಮೇಷನ್ ಆ್ಯಂಡ್ ಗೇಟ್ ಥೀಟಾ ಈಸ್ ಈಕ್ವಲ್ ಟು 1 ಔಟ್ಪುಟ್. ಇದೇನಿದು ಥ್ರೆಶೋಲ್ಡನ್ನ ಕಂಪೇರ್ ಮಾಡ್ತಾ ನಾವು ಆನ್ಸರ್ಸ್ನ ಬರಿತಾ ಹೋಗ್ತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಇನ್ನೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದಾಗ ಇನ್ನೂ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.